ಮಂಡ್ಯದಲ್ಲಿ ಕಾವೇರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂತಹ ಒಂದು ದಿಢೀರ್ ಬೆಳವಣಿಗೆ ನಡೆದಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿಗಮದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರೋದು. ಭೂ ಪರಿಹಾರ ನೀಡದೇ ಇದ್ದದಕ್ಕೆ ರೈತರಿಂದಲೇ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಸೀಸ್ ಮಾಡಿದ್ದಾರೆ ರೈತರು. ವಿಸಿ ನಾಲಾ ವಿಭಾಗ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶದ ಜೊತೆ ಬಂದು ವಸ್ತುಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ರೈತ ಜವರೇಗೌಡಗೆ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿತ್ತು. 84 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ಸೀಸ್ ಮಾಡಿದ್ದಾರೆ ರೈತರು. ರೈತ ಜವರೇಗೌಡ ಅವರೇ ಸ್ವತಃ ಮುಂದೆ ನಿಂತು ಕೋರ್ಟ್ನ ಆರ್ಡರ್ ಜೊತೆಗೆ ಎಲ್ಲ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದೇ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ರೈತರೇ ಸೀಸ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂತಹ ಒಂದು ದಿಢೀರ್ ಬೆಳವಣಿಗೆ ನಡೆದಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿಗಮದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರೋದು. ಭೂ ಪರಿಹಾರ ನೀಡದೇ ಇದ್ದದಕ್ಕೆ ರೈತರಿಂದಲೇ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಸೀಸ್ ಮಾಡಿದ್ದಾರೆ ರೈತರು. ವಿಸಿ ನಾಲಾ ವಿಭಾಗ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶದ ಜೊತೆ ಬಂದು ವಸ್ತುಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ರೈತ ಜವರೇಗೌಡಗೆ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿತ್ತು. 84 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ಸೀಸ್ ಮಾಡಿದ್ದಾರೆ ರೈತರು. ರೈತ ಜವರೇಗೌಡ ಅವರೇ ಸ್ವತಃ ಮುಂದೆ ನಿಂತು ಕೋರ್ಟ್ನ ಆರ್ಡರ್ ಜೊತೆಗೆ ಎಲ್ಲ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದೇ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ರೈತರೇ ಸೀಸ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂತಹ ಒಂದು ದಿಢೀರ್ ಬೆಳವಣಿಗೆ ನಡೆದಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿಗಮದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರೋದು. ಭೂ ಪರಿಹಾರ ನೀಡದೇ ಇದ್ದದಕ್ಕೆ ರೈತರಿಂದಲೇ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಸೀಸ್ ಮಾಡಿದ್ದಾರೆ ರೈತರು. ವಿಸಿ ನಾಲಾ ವಿಭಾಗ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶದ ಜೊತೆ ಬಂದು ವಸ್ತುಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ರೈತ ಜವರೇಗೌಡಗೆ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿತ್ತು. 84 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ಸೀಸ್ ಮಾಡಿದ್ದಾರೆ ರೈತರು. ರೈತ ಜವರೇಗೌಡ ಅವರೇ ಸ್ವತಃ ಮುಂದೆ ನಿಂತು ಕೋರ್ಟ್ನ ಆರ್ಡರ್ ಜೊತೆಗೆ ಎಲ್ಲ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದೇ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನು ಈಗ ರೈತರೇ ಸೀಸ್ ಮಾಡಿದ್ದಾರೆ.
ಮಂಡ್ಯದಲ್ಲಿ ಕಾವೇರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂತಹ ಒಂದು ದಿಢೀರ್ ಬೆಳವಣಿಗೆ ನಡೆದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿಗಮದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರೋದು. ಭೂ ಪರಿಹಾರ ನೀಡದೇ ಇದ್ದದಕ್ಕೆ ರೈತರಿಂದಲೇ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ ರೈತರು. ವಿಸಿ ನಾಲಾ ವಿಭಾಗ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಕೋರ್ಟ್ ಆದೇಶದ ಜೊತೆ ಬಂದು ವಸ್ತುಗಳನ್ನ ವಶಕ್ಕೆ ತಗೊಂಡಿದ್ದಾರೆ. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ರೈತ ಜವರೇಗೌಡಗೆ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿತ್ತು. 84 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನ ಈಗ ಸೀಸ್ ಮಾಡಿದ್ದಾರೆ ರೈತರು. ರೈತ ಜವರೇಗೌಡ ಅವರೇ ಸ್ವತಃ ಮುಂದೆ ನಿಂತು ಕೋರ್ಟ್ನ ಆರ್ಡರ್ ಜೊತೆಗೆ ಎಲ್ಲ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದೇ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನ ಈಗ ರೈತರೇ ಸೀಸ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂತಹ ಒಂದು ದಿಢೀರ್ ಬೆಳವಣಿಗೆ ನಡೆದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿಗಮದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿರೋದು. ಭೂ ಪರಿಹಾರ ನೀಡದೇ ಇದ್ದದಕ್ಕೆ ರೈತರಿಂದಲೇ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ ರೈತರು. ವಿಸಿ ನಾಲಾ ವಿಭಾಗ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಕೋರ್ಟ್ ಆದೇಶದ ಜೊತೆ ಬಂದು ವಸ್ತುಗಳನ್ನ ವಶಕ್ಕೆ ತಗೊಂಡಿದ್ದಾರೆ. ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ರೈತ ಜವರೇಗೌಡಗೆ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿತ್ತು. 84 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರು ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋರ್ಟ್ ಆದೇಶದಂತೆ ಕಚೇರಿಯ ಸಾಮಗ್ರಿಗಳನ್ನ ಈಗ ಸೀಸ್ ಮಾಡಿದ್ದಾರೆ ರೈತರು. ರೈತ ಜವರೇಗೌಡ ಅವರೇ ಸ್ವತಃ ಮುಂದೆ ನಿಂತು ಕೋರ್ಟ್ನ ಆರ್ಡರ್ ಜೊತೆಗೆ ಎಲ್ಲ ಪೀಠೋಪಕರಣ, ಕಂಪ್ಯೂಟರ್ ಎಲ್ಲ ಸೀಸ್ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಪರಿಹಾರ